ಒಂದು ತುಂಬಾ ಸೆನ್ಸಿಬಲ್ ಪಾತ್ರ ನಂದು. ಈಗ ಯಾರೇ ನೋಡಿದ್ರು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೇ ನೋಡಿದ್ರು ನನ್ನ ಮಗಳು, ನನ್ನ ತಂಗಿ ಅಥವಾ ನನ್ನ ಗರ್ಲ್ ಫ್ರೆಂಡ್ ಹಿಂಗಿದ್ರೆ ಎಷ್ಟು ಚಂದ ಅಲ್ವಾ ನಮ್ಮ ಜೀವನದಲ್ಲಿ ಅನ್ನುವ ಅಷ್ಟು ಕಾಡುತ್ತೆ ನನ್ನ ಪಾತ್ರ. ಅಷ್ಟು ಮೃದುವಾದ ಸ್ವಭಾವ, ಸದಾ ಒಳ್ಳೇದನ್ನೇ ಬಯಸುವಂತ ಪಾತ್ರ ನಂದು. ಅದಕ್ಕೆ ನಾನು ಪಾಸಿಟಿವ್ ಅಂತ ಹೇಳಿದ್ದು. ನಿಜ ಜೀವನದಲ್ಲ, ಸಿನಿಮಾದಲ್ಲ. ಸಿನಿಮಾದಲ್ಲಿ ಪ್ರೀತಿ ಆಗಿದೆ, ನಿಜ ಜೀವನದಲ್ಲಿ ಇನ್ನು ಸದ್ಯಕ್ಕಿಲ್ಲ. ನಾನು ಯಾವ ಪ್ರೀತಿ ಅಂತ ಕೇಳಿಲ್ಲ. ಹಂಗೆ ನಾವು ಬರ್ತೀವಿ. ಓಕೆ, ನೀವಂತೂ ದಿನ ಆಗಿಲ್ವಾ? ನೀವೇ ಹೇಳಿದ್ದು ಆಗಿಲ್ಲ ಅಂತ. ಇಲ್ಲ, ಸದ್ಯಕ್ಕಿಲ್ಲ. ಓಕೆ, ಕ್ರಶ್ ಎಷ್ಟಾಗಿದೆ? ಕ್ರಶ್ ಇಲ್ಲ. ನಿಮ್ಮ ಮೇಲೆ ಎಷ್ಟಾಗಿದೆ ಬೇರೆಯವ್ರಿಗೆ? ಅದು ಗೊತ್ತಿಲ್ಲ. ಇಲ್ಲ, ಗೊತ್ತಿದೆ. ಬಹಳಷ್ಟು ಮಂದಿಗೆ ಆಗಿರೋದುಂಟು, ಮತ್ತೆ ಹೇಳ್ಕೊಂಡಿರೋದು ಉಂಟು. ಅವ್ರ ನಿಮ್ಮ ಹತ್ರ ಬಂದು ಎಸ್, ಇಷ್ಟು ಅಂದಾಜ್ ಚಂದ ಇದ್ದಾರೆ, ಸ್ಮಾರ್ಟ್ ಇದ್ದಾರೆ, ಅವ್ರಿಗೆ ಏನ್ ಆನ್ಸರ್ ಕೊಡ್ತೀರಾ ನೀವು? ಅವ್ರಿಗೆ ರಿಜೆಕ್ಟ್ ಹೆಂಗ್ ಮಾಡ್ತೀರಾ? ಇಲ್ಲ, ತುಂಬಾ ಒಳ್ಳೆ ರೀತಿಯಲ್ಲೇ ಹೇಳ್ತೀನಿ. ಇದು ಹಿಂಗಿದೆ, ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಎನಿಮೋರ್, ಸೊ ಪ್ಲೀಸ್. ಇಲ್ಲ ಅಂದ್ರೆ ಅಪ್ರೋಚ್ ಮಾಡಕ್ ಬಂದಾಗ ಟೈಮ್ ತಗೊಂಡು ಅವರೇ ನನಗೆ ಟೈಮ್ ಕೊಡ್ತಾರೆ. ನಾನು ಇಲ್ಲ ನಂಗೆ ಟೈಮ್ ಎಲ್ಲ ಬೇಡ, ನಾನು ಈಗ್ಲೇ ಆನ್ಸರ್ ಕೊಡ್ತೀನಿ, ಸದ್ಯಕ್ಕೆ ನನ್ಗೆ ಅಷ್ಟು ಸಮಯನೂ ಇಲ್ಲ. ನೀವು ಪ್ರೀತಿ ಮಾಡ್ತಾ ಇದೀವಿ, ಟೈಮ್ ತಗೊಂಡು ಹೇಳಿ ಅಂತ. ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ, ಟೈಮ್ ತಗೊಳ್ಳಿ ನೀವು ಬೇಕಾದ್ರೆ. ಸರ್, ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ, ನನ್ಗೆ ಅರ್ಜೆಂಟ್ ಇಲ್ಲ, ನಿಮ್ಗೆ ಅರ್ಜೆಂಟ್ ಇಲ್ಲ, ಬಟ್ ನಾನು ಕ್ಲಾರಿಟಿ ಕೊಡೋದು ತುಂಬಾ ಇಂಪಾರ್ಟೆಂಟ್. ಒನ್ಸ್ ನಾವು ಟೈಮ್ ತಗೊಂಡಿದ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ಸ್ ಹುಟ್ಕೊಂಡ್ಬಿಡುತ್ತೆ, ಇಲ್ಲ ಎಲ್ಲೋ ಪಾಸಿಟಿವ್ ಬರ್ಬೋದು ರೆಸ್ಪಾನ್ಸ್ ಅನ್ನೋದು. ಸೊ ನಾನು ಅದಕ್ಕೆ ಸ್ಪೇಸ್ ಕೊಡ್ತಿರ್ಲಿಲ್ಲ. ಸೊ ನಾನು ಆ ಮೂಡಲ್ಲಿ ಇಲ್ಲ, ಆ ಏಜ್ ಅಲ್ಲೂ ನಾನು ಇಲ್ದಿದ್ರಿಂದ, ನನ್ನ ಫ್ಯಾಮಿಲಿ ಏನು ಅನ್ನೋದು ನನಗೆ ಕ್ಲಾರಿಟಿ ಇದ್ದಿದ್ರಿಂದ, ಸೊ ನಾನು ಕ್ಲಿಯರ್ ಆಗಿದ್ದೆ ನಾನು ಆ ವಿಚಾರದಲ್ಲಿ.